ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ. 2024ರಲ್ಲಿ ಕ್ರಸ್ಟ್ ಗೇಟ್ನ 19ನೇ ಗೇಟು, ಈ ಗೇಟು ಮುರಿದಂಥ ಸಂದರ್ಭದಲ್ಲಿ ಉಳಿದ ಎಲ್ಲ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಬೇಕಿರುವಂಥ ಕೂಗು ಸಾಕಷ್ಟು ಕೇಳಿಬಂದಿತ್ತು. ಅದಾದ ಬಳಿಕ ರಾಜ್ಯ ಸರ್ಕಾರ ತುಂಗಭದ್ರಾ ಜಲಾಶಯದ ಎಲ್ಲ 33 ಗೇಟ್ಗಳನ್ನು ಬದಲಾವಣೆ ಮಾಡಿದ್ದು ಜೂನ್ 25ರಂದು ಲೋಕಾರ್ಪಣೆ ಆಗಲಿದೆ. ಆ ಗೇಟ್ಗಳನ್ನು ಹೇಗೆ ಅಳವಡಿಕೆ ಮಾಡಲಾಯಿತು, ಈ ಹೊಸ ಗೇಟ್ಗಳ ಅಳವಡಿಕೆಯಿಂದ ರೈತರಿಗೆ ಏನು ಅನುಕೂಲ ಅನ್ನೋದನ್ನು ನೋಡೋಣ ಬನ್ನಿ. ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವ ಕಾರ್ಯ ನಿಗದಿತ ಸಮಯದಲ್ಲಿ ಮುಗಿಯುತ್ತದೆಯೇ ಎಂದು ರೈತರನ್ನು ಕಾಡುತ್ತಿದ್ದ ಆತಂಕವೀಗ ದೂರವಾಗಿದೆ. ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು ರೈತರಲ್ಲಿ ಮಂದಹಾಸ ಮೂಡಿದೆ. ಕ್ರಸ್ಟ್ ಗೇಟ್ಗಳ ಉದ್ಘಾಟನೆಗೂ ಸಜ್ಜಾಗಿದೆ. ಕೊಪ್ಪಳ, ರಾಯಚೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಊರುಗಳು ಇದೇ ನೀರನ್ನು ನಂಬಿಕೊಂಡು ಕೃಷಿ ಚಟುವಟಿಕೆ ಮಾಡುತ್ತವೆ. ಇದರಲ್ಲಿ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚು. ಈ ನೀರು ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ಅಂದಾಜು 12ರಿಂದ 13 ಲಕ್ಷ ಎಕರೆ ಪ್ರದೇಶದಲ್ಲಿ ಕೃಷಿ ಕಾರ್ಯಕ್ಕೆ ಅನುಕೂಲ ಒದಗಿಸುತ್ತದೆ. ಆದ್ದರಿಂದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ನಿಗದಿತ ಅವಧಿಯಲ್ಲಿ ಮುಗಿಯುವುದು ಅಗತ್ಯವಿತ್ತು. ಈಗ ಅಷ್ಟು ಸಂಪೂರ್ಣ ಕ್ರಸ್ಟ್ ಗೇಟ್ಗಳು ಸಂಪೂರ್ಣ ಮುಕ್ತಾಯ ಮಾಡಿದ್ರಂತ ಮೊನ್ನೆ ನಮ್ಗೆ ಹೇಳಿದರು. ನಮ್ಗೆ ಭಾಳ ಖುಷಿ ಆಯಿತು. ಸರ್ಕಾರವನ್ನು ನಾವು ಸ್ವಾಗತ ಮಾಡ್ತೀವಿ. ಇನ್ನು ಮುಂದೆ ಆದರೂ ಇಂಜಿನಿಯರ್ಗಳು ಅದಾರೆ. ಯಾಕಂದರೆ ಇಂಜಿನಿಯರ್ಗಳು ಇಟ್ಟಿದ್ದೇ ಇದು ಮುಂದೆ ಎಷ್ಟು ದಿನ ಬಾಳುತ್ತಾ, ಇದೆಷ್ಟು ಎಕರೆಗೆ ನೀರಾವರಿ ಆಗುತ್ತೆ ಅನ್ನೋದು ಭಾಳ ಮುಖ್ಯವಾದ್ದು. ಇದನ್ನು ಇಂಜಿನಿಯರ್ಗಳು ಸರ್ಕಾರ ಗಮನ ತಗೊಂಡು ಈಗೇನು ಮಾಡೈತಲ್ಲ ಕ್ರಸ್ಟ್ ಗೇಟ್ಗಳು ಇನ್ನು ಮುಂದೆ ಅಪಾಯ ಆಗಲಾರ್ದಂಗೆ ನೋಡ್ಕೊಂಡು ಮತ್ತು ಈಗೇನು ಕೆರೆ ಡ್ಯಾಮ್ ತುಂಬಿತಂದರೆ ಈ ಬೆಳೆಗಾದರೂ ಉತ್ತಮ ನೀರು ಕೊಡಲಿ ಅಂತಂದು ನಾವು ಕೇಳ್ಕೊಳ್ತೀವಿ. ಆಳವಾದ ನೀರು ಜಲಾಶಯದ ಕೆಳಭಾಗದಲ್ಲಿದ್ದರೂ ಜೀವದ ಹಂಗು ತೊರೆದು ಜಲಸಾಹಸ ಮೆರೆದ ಉತ್ತರ ಭಾರತದ ಕಾರ್ಮಿಕರು 2025ರ ಡಿಸೆಂಬರ್ನಲ್ಲಿ ಕಾಮಗಾರಿ ಆರಂಭಿಸಿದ್ದರು. ಅಹಮದಾಬಾದ್ನ ಹಾರ್ಡ್ವೇರ್ ಟೂಲ್ಸ್ ಮತ್ತು ಮೆಷಿನ್ ಪ್ರಾಜೆಕ್ಟ್ ಲಿಮಿಟೆಡ್ ಕಂಪನಿ ಗೇಟ್ಗಳನ್ನು ಬದಲಿಸಲು ಗುತ್ತಿಗೆ ಪಡೆದುಕೊಂಡಿತ್ತು. ಈ ಕಂಪನಿ ಈಗಾಗಲೇ ಪಶ್ಚಿಮ ಬಂಗಾಳದ ಪರಾಕ್ ಬ್ಯಾರೇಜ್ ಜಲಾಶಯದಲ್ಲಿ 124 ಗೇಟ್ಗಳನ್ನು ಅಳವಡಿಸಿದ ಅನುಭವ ಹೊಂದಿದೆ. ತುಂಗಭದ್ರಾ ಜಲಾಶಯದ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಿಸಲು 51 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದ್ದು, ಪ್ರತಿ ಗೇಟ್ 50 ಟನ್ ತೂಕ ಹೊಂದಿವೆ. ಒಂದು ಗೇಟ್ಗೆ 2 ಚೈನ್ ಲಿಂಕ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ ಚೈನ್ 2 ಟನ್ ತೂಕ ಹೊಂದಿದೆ. ಪ್ರತಿ ಗೇಟ್ 60 ಅಡಿ ಅಗಲ ಹಾಗೂ 21 ಅಡಿ ಎತ್ತರದಲ್ಲಿದೆ. ಜಲಾಶಯದ ಬೆಡ್ ಕಾಂಕ್ರೀಟ್ ಹಂತದಿಂದ ಗೇಟ್ ಅಳವಡಿಸಲಾಗಿದೆ. ಇವು ಕನಿಷ್ಠ 50 ವರ್ಷಗಳ ಕಾಲ ಬಾಳಿಕೆಗೆ ಬರ್ತವೆ ಎಂದು ತಜ್ಞರು ಹೇಳುತ್ತಾರೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಹೊಂದಿರುವ ತುಂಗಭದ್ರಾ ಜಲಾಶಯ ಮೂಲತಃ 132 TMC ಅಡಿ ನೀರು ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆ. ಜಲಾಶಯದಲ್ಲಿ 31 TMCಯಷ್ಟು ಹೂಳು ತುಂಬಿಕೊಂಡಿದ್ದು ದೊಡ್ಡ ಸಮಸ್ಯೆಯಾಗಿದೆ. ಜಲಾಶಯಗಳ ಕ್ರಸ್ಟ್ ಗೇಟ್ಗಳ ಸಾಮರ್ಥ್ಯವು ಇಷ್ಟು ವರ್ಷಗಳ ಕಾಲ ಕಡಿಮೆಯಾಗಿದ್ದರಿಂದ ಇತ್ತೀಚೆಗೆ 80 TMC ಅಡಿಯಷ್ಟೇ ನೀರು ಸಂಗ್ರಹಿಸಲಾಗಿತ್ತು. ಆದಷ್ಟು ಹೂಳನ್ನು ತೆಗಿತಕ್ಕಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕು. ದಯಮಾಡಿ ಇವತ್ತು 3 ಜಿಲ್ಲೆಯ ರೈತರ ಜೀವನಾಡಿ ಅಂತಂದರೆ ತುಂಗಭದ್ರಾ ಮತ್ತು ಎಡದಂಡೆ ಕಾಲುವೆ ಮತ್ತು ಬಲದಂಡೆ ಕಾಲುವೆ ಇವುಗಳ ಆಧುನೀಕರಣಕ್ಕೆ ದಯಮಾಡಿ ಅನುಮತಿ ಕೊಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ 3 ಜಿಲ್ಲೆಯ ರೈತ ಮುಖಂಡರು, ಕಾರ್ಮಿಕ ಮುಖಂಡರು ನಾವು ಹೋರಾಟಕ್ಕೆ ಮುಂದಾಗ್ತೀವಿ ಅಂತಂದೇಳಿ ಈ ಮಾಧ್ಯಮದ ಮೂಲಕ ನಾನು ತಿಳಿಯಪಡಿಸೋಕ್ಕೆ ಇಚ್ಛಿಸ್ತೇನೆ. 1953ರಲ್ಲಿ ತುಂಗಭದ್ರಾ ಜಲಾಶಯ ನಿರ್ಮಾಣವಾದ ಬಳಿಕ ಮೊದಲ ಬಾರಿಗೆ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಲಾಗಿದೆ. ಈಗ ಮುಂಗಾರಿನ ಸಮಯವೂ ಆಗಿರುವುದರಿಂದ ಉತ್ತಮ ಮಳೆಯಾಗಿ ಜಲಾಶಯಕ್ಕೆ ನೀರು ಹರಿದು ಬಂದರೆ ಕ್ರಸ್ಟ್ ಗೇಟ್ಗಾಗಿ ಒಂದು ಬೆಳೆ ಬೆಳೆಯುವುದನ್ನು ಬಿಟ್ಟಿದ್ದ ರೈತರ ತ್ಯಾಗಕ್ಕೂ ಬೆಲೆ ಸಿಗಲಿದೆ. ಜೊತೆಗೆ ಜಲಾಶಯದ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಮಾಡಿರುವ ಹೂಳಿನ ಸಮಸ್ಯೆಗೂ ಪರಿಹಾರ ಒದಗಿಸಬೇಕು ಎನ್ನುವುದು ರೈತರ ಆಗ್ರಹವಾಗಿದೆ. ನಮ್ಮ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನು ಮಾತಾಡಬೇಕು ಅಂಥೇಳಿ ಕೇಂದ್ರದ ಜಲಸಂಪನ್ಮೂಲ ಸಚಿವರು ಮತ್ತು ಆಂಧ್ರ ಮತ್ತು ತೆಲಂಗಾಣ ಸಚಿವರು ಕೂಡ ಇರ್ತಾರೆ. ನಮ್ಮ ನೀರಿನ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಸಮಯ ಸಿಕ್ಕಿದ್ರೆ ಅದಕ್ಕೆಲ್ಲ ಅರೇಂಜ್ಮೆಂಟು ಮಾಡ್ಕೊಂಡಿದ್ದೀವಿ. ಎಲ್ಲ ಗೇಟು ಚೈನ್ಗಳು ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಆಸಕ್ತಿಯಲ್ಲಿ ಪೂರ್ಣಗೊಳಿಸಿದ್ದೇವೆ. 50-60 ವರ್ಷಗಳ ಕಾಲ ಡ್ಯಾಮಿನ ಯಾವುದೇ ತೊಂದರೆ ಬಾರದಂತೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾಡಿರುವಂಥ ಕೆಲಸ
ತಾವೆಲ್ಲರೂ ಬಂದು ಅದರ ಲಾಭವನ್ನು ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಾಡಾ ಅಧ್ಯಕ್ಷನಾಗಿ ನಾನು ಕೈ ಮುಗಿದು ಕೇಳುತ್ತೇನೆ. ಹೊಸ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆಗಾಗಿ ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಕೇಂದ್ರ ಜಲಶಕ್ತಿ ಸಚಿವರು ಬರುತ್ತಿದ್ದು, ಇವರ ಸಮ್ಮುಖದಲ್ಲಿ ಹೂಳಿನ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯುವುದೇ ಎನ್ನುವುದು ಈ ಭಾಗದ ಜನರ ಕುತೂಹಲವಾಗಿದೆ.